ನಮಸ್ಕಾರ ಕರ್ನಾಟಕದ ಮಹಾಜನತೆಗೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಗೈಸ್, ಇವತ್ತು ನಮ್ಗೆ ತೀಸ್ಕೊಡ್ತಾ ಇರೋ ವಿಷಯ ಏನಪ್ಪ, ಗುರುಲಕ್ಷ್ಮಿ 11ನೇ ಕಂತಿನ ಅಮೌಂಟ್ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಒಂದು ಎಲ್ಲರಿಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದೇನು ಗುಡ್ ನ್ಯೂಸು ಮತ್ತು ಏನಂತ ನಾನು ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಮ್ಮ ಕನ್ನಡ ಮಾಹಿತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಏನಪ್ಪ ವಿಷಯ ಅಂದರೆ, ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಿಗೆ ನಿನ್ನೆ 26 ಮೇ 2024 ಏನು ಬಂದರೆ 26 ಮೇ ನಿನ್ನೆ ಏನಾಗಿದೆಪ್ಪ ಅಂದರೆ ಗೃಹಲಕ್ಷ್ಮಿ ಅಮೌಂಟ್ ರಿಲೀಸ್ ಆಗ್ತಾಯಿದೆ. ಇದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿನ ವಿತ್ ಪ್ರೂಫ್ನ ಕೊಡ್ತೀನಿ. ಏನಪ್ಪ ಅಂದರೆ, ಕರ್ನಾಟಕದ 28 ಜಿಲ್ಲೆಗಳು ರಾಜ್ಯ ಸರ್ಕಾರ ಈಗಾಗಲೇ ಗೃಹಲಕ್ಷ್ಮಿ 11ನೇ ಕಂತಿನ ಅಮೌಂಟ್ನ 20ನೇ ತಾರೀಕು ರಿಲೀಸ್ ಮಾಡಿತ್ತು. ಆದರೆ 20ನೇ ತಾರೀಕು ಈಗಾಗಲೇ ರಿಲೀಸ್ ಆದ ಅಮೌಂಟು ಗೃಹಲಕ್ಷ್ಮಿ ಅಂದರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯವರು ನಿಮ್ಮ ಬ್ಯಾಂಕ್ಗಳಿಗೆ ಒಂದು ಸ್ವಲ್ಪ ಹಾಕೋದ್ಲ ಲೇಟ್ ಮಾಡಿದ್ರು. ನಿಮ್ಮ ಬ್ಯಾಂಕ್ ಸರ್ವರ್ ಇರೋದ್ರಿಂದ ನಿಮ್ಗೆ ಅಮೌಂಟ್ ಬರೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ. ವೇಟ್ ಮಾಡಿ ನಿಮಗೂ ಅಮೌಂಟ್ ಬರುತ್ತೆ. ನಾವು ವಿತ್ ಪ್ರೂಫ್ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಿಮ್ಮ ಬ್ಯಾಂಕ್ ಖಾತೆಗಳು ಹಣ ಜಮಾ ಆಗಿಲ್ಲ ಅಂದರೆ ಒಂದು ಸ್ವಲ್ಪ ವೇಟ್ ಮಾಡಿ, ಯಾಕಂದರೆ ಸರ್ವರ್ ಪ್ರಾಬ್ಲಮ್ ಇರ್ಬೋದು. ಪ್ರತಿ ತಿಂಗಳು 20ನೇ ತಾರೀಕು ಅಮೌಂಟ್ ರಿಲೀಸ್ ಆಗ್ತಿದೆ ಸರ್ಕಾರದಿಂದ, ಆದರೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಒಂದು ಬರೋದು ಲೇಟ್ ಆಗ್ತಿರುತ್ತೆ. ಇದೇ ತಿಂಗಳು 31ರ ಒಳಗಾಗಿ ಪ್ರತಿಯೊಬ್ಬರಿಗೂ ಕರ್ನಾಟಕದ ಜಿಲ್ಲೆಯ ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿ 11ನೇ ಕಂತಿನ ಅಮೌಂಟ್ ಬರುತ್ತೆ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಯಾಕಂದರೆ ನಾವು ವಿತ್ ಪ್ರೂಫ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವು ಪ್ರೂಫ್ ಕೂಡ ನೋಡ್ಕೋಬೋದು. ನಿನ್ನೆ ಸಾಯಂಕಾಲ 9:47ಕ್ಕೆ DBT ಮೂಲಕ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಿಗೆ, ಅಂದರೆ ಕರ್ನಾಟಕದ ಪ್ರತಿಯೊಂದು 31 ಜಿಲ್ಲೆಗಳಿಗೆ ಅಮೌಂಟ್ DBT ಮೂಲಕ ರಿಲೀಸ್ ಆಗ್ತಾಯಿದೆ. ನಿಮಗೂ ಕೂಡ ಅಮೌಂಟ್ ಬರುತ್ತೆ. ಗೃಹಲಕ್ಷ್ಮಿ 11ನೇ ಕಂತಿನ ಅಮೌಂಟ್ ನಿಮಗೂ ಕೂಡ ಜಮಾ ಆಗುತ್ತೆ. ಒಂದು ಸ್ವಲ್ಪ ವೇಟ್ ಮಾಡಿ, ಎಲ್ಲರಿಗೂ ಜಮಾ ಆಗುತ್ತೆ, ಯಾರು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಮಾರ್ಚ್, ಮೇ, ಏಪ್ರಿಲ್ 3 ತಿಂಗಳ ಅಕ್ಕಿಯನ್ನು ಬರಬೇಕಿತ್ತು. ಆ ಅಕ್ಕಿಯನ್ನು ಕೂಡ ಏನಪ್ಪ ಅಂದರೆ ಇದೇ ಮಂತ್ ಎಂಡ್ ಒಳಗೆ ಅಕ್ಕಿಯನ್ನು ಕೊಡ್ತು ಅಂತಲೂ ಕೂಡ ಒಂದು ಮಾಹಿತಿ ಬಂದಿದೆ. 3 ತಿಂಗಳ ಅಕ್ಕಿಯನ್ನು ಕೊಡಬೇಕು. ಆ 3 ತಿಂಗಳ ಅಕ್ಕಿಯನ್ನು ಕೂಡ ಇದು ಮೇ ಒಳಗಾಗಿ ಕೊಡ್ತೀವಿ ಅಂತ ಕೂಡ ಒಂದು ಮಾಹಿತಿ ಬರ್ತಾ ಇದೆ. ಒಂದು ಸ್ವಲ್ಪ ವೇಟ್ ಮಾಡಿ, ನಿಮಗೂ ಅಮೌಂಟ್ ಸಿಗುತ್ತೆ. ಫ್ರೆಂಡ್ಸ್, ಅದೇ ರೀತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮ್ಗೆ ಏನೇ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ನಮಗೆಲ್ಲ ಮಾಹಿತಿ ಗೊತ್ತಾಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ನಿಮಗೇನು ಮಾಹಿತಿ ಗೊತ್ತಾಗಲ್ಲ. ಎಲ್ಲರೂ ವೇಟ್ ಮಾಡಿ, ನಿಮಗೂ ಕೂಡ 11ನೇ ಕಂತಿನ ಅಮೌಂಟ್ ಬರುತ್ತೆ. ಮತ್ತು ಇದುವರೆಗೆ ಯಾರಿಗೆ ಯಾವ ಕಂತಿನ ಅಮೌಂಟ್ ಬಂದಿಲ್ಲ ನಾನು ಒಂದ್ಸಲ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ಮಾಹಿತಿನ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಅದೇ ರೀತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡಿಲ್ಲ ಅಂದರೆ ಕೂಡ ಲೈಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಥ್ಯಾಂಕ್ ಯು.